ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಇವತ್ತು ಸ್ಪೆಷಲಾಗಿ ಸ್ವೀಟನ್ನು ಹೇಳ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂದರೆ, ಮನೆಯಲ್ಲಿ ಸಕ್ಕರೆ ಗೊಂಬೆ ಇರುತ್ತಲ್ವ, ಸಕ್ಕರೆ ಗೊಂಬೆಯಿಂದ ಈ ಸ್ವೀಟನ್ನು ಮಾಡ್ತಾಯಿದ್ದೀನಿ. ಈಗ ಸಕ್ಕರೆ ಗೊಂಬೆನ ಹುಡುಗರು ತಿನ್ನೋದು ತುಂಬ ಕಡಿಮೆ, ಅದಕ್ಕೋಸ್ಕರ ಈ ಸ್ವೀಟನ್ನ ಮಾಡ್ತಾಯಿದ್ದೀನಿ. ಸಕ್ಕರೆ ಗೊಂಬೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ಅಂದರೆ ಒಂದು ಪಾವು ಕೆ ಜಿಯಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಆಣ ಮಾಡ್ಕೋಬೇಕು. ಒಂದೆಳೆ ಪಾಕ ಮಾಡಿಕೊಂಡ್ರೆ ಮುಗೀತು. ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಮಕ್ಕಳು ಕೂಡ ತಿಂತಾರೆ, ಸೊ ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ತುರ್ಕೋಬೋದು. ಇದನ್ನು ನೋಡಿ, ಈಗ ಸಕ್ಕರೆ ಪಾಕ ಒಂದೆಳೆ ಪಾಕ ಬರೋವರೆಗೂ ಇದನ್ನು ನೀಟಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆದಮೇಲೆ ನೋಡಿ ಪಾಕ ಬರ್ತಾ ಇದೆ. ಬಿಸಿ ಆಣಕ್ಕೇ ನಾನು ಈಗ ತಗೊಂಡಿರುವಂಥ ಒಂದು ಪಾವು ಕೆ ಜಿ ಸಕ್ಕರೆ ಗೊಂಬೆಗೆ 2 ಕಪ್ ಆಗುವಷ್ಟು ನಾನು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟೋ ಅದು ಆ ಪಾಕ ಹಿಡಿಯತ್ತೆ ಅಂತ. ಹಾಗೆ ಒಂದು ಏಲಕ್ಕಿನೂ ಜಜ್ಜಿಬಿಟ್ಟು ನಾನು ಕೊಬ್ಬರಿ ತುರಿಲೇ ಮಿಕ್ಸ್ ಮಾಡ್ಕೊಂಡಿದ್ದೆ, ಫ್ಲೇವರ್ ಚೆನ್ನಾಗಿರತ್ತೆ ಅಂದ್ಕೊಂಡು. ನೋಡಿ, ಇದು ಆಣ ಎಲ್ಲ ಬಂದಾಯಿತು. ನನಗೆ ಇದಕ್ಕೆ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು ಗ್ಯಾಸ್ ಫ್ಲೇಮ್ನ ನಾನು ಇನ್ನೂ ಆಫ್ ಮಾಡಿಲ್ಲ, ಲಾಸ್ಟಲ್ಲಿ ಆಫ್ ಮಾಡ್ತೀನಿ ಇದೆಲ್ಲ ಹಾಕೋದಾದಮೇಲೆ. ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ಲೇವರು. ಅದು ಕೊಬ್ಬರಿದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ. ಸ್ವಲ್ಪ ಒಂದು 2 ನಿಮಿಷ ಅಷ್ಟೇ ನೋಡಿ, ಈ ಥರ ಕುದೀತಾ ಇರುವಾಗ ಗ್ಯಾಸ್ ಫ್ಲೇಮ್ನ ನೀವು ಆಫ್ ಮಾಡ್ಕೊಂಬಿಡಿ. ಅದಾದ ನಂತರ ನಾನು ಒಂದು ಸರ್ವಿಂಗ್ ಬೌಲ್ಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು, ಯಾವುದಿರುತ್ತೆ ಅದು ಹಚ್ಕೊಳ್ಳಿ. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಅಡ್ಜಸ್ಟ್ ಆಗತ್ತೆ. ನೀಟಾಗಿ ಇದಕ್ಕೆಲ್ಲ ಹಾಕ್ಕೊಂಡು ಸವ ಮಾಡ್ಕೊಂಡು ಇದ್ರ ಮೇಲೆ 1-2 ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದು ಡ್ರೈ ಆದಮೇಲೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಈ ಪೀಸಸ್ಗಳು ಕೊಬ್ಬರಿ ಬರ್ಫಿ ಸಖತ್ತಾಗಿ ಬಂದಿರುತ್ತೆ. ನೀವು ಸಕ್ಕರೆ ಗೊಂಬೆನ ವೇಸ್ಟ್ ಮಾಡಬೇಕು ಅಥವಾ ಟೀ ಹಾಕಿದರೆ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಟೀ ಆಗಲ್ಲ. ಅದ್ರ ಬದಲು ಈ ಥರ ಒಂದು ಸ್ವೀಟ್ ಮಾಡಿಕೊಂಡು ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಸ್ವೀಟ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.